ಪ್ರಧಾನಿ ಮೋದಿ ಮುಂಜಾನೆ ದೂರವಾಣಿ ಕರೆ ಮಾಡಿದ್ರು, ಕಾವೇರಿ ವಿಚಾರವಾಗಿ ಮಾತನಾಡಿದ್ದೇವೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನಾಚರಣೆ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು, ಪರಿಷತ್ ಸದಸ್ಯ ಶರವಣ, ಉಪಮೇಯರ್ ಆನಂದ್ ಸೇರಿ ಹಲವರು ಭಾಗಿಯಾಗಿದ್ದರು. ಬಳಿಕ ಮಾತನಾಡಿದ ಮಾಜಿ ಪ್ರಧಾನಿ ದೇವೇಗೌಡರು, ಕಾವೇರಿ ವಿಚಾರವಾಗಿ ಪ್ರಧಾನಿ ಮೋದಿ ಮುಂಜಾನೆ ದೂರವಾಣಿ ಕರೆ ಮಾಡಿದ್ರು, ಈ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಆದ್ರೆ ಮೋದಿ ಜೊತೆ ಮಾತನಾಡಿದ ವಿಷಯ ಎಚ್.ಡಿ. ದೇವೇಗೌಡರು ಬಹಿರಂಗಪಡಿಸಲಿಲ್ಲ. ಇನ್ನು ಪ್ರಧಾನಿ ಮೋದಿ ಮೇಲೆ ವಿಶ್ವಾಸವಿದೆ, ಸಿಎಂ ಸಿದ್ದರಾಮಯ್ಯ ಮೇಲೂ ಕೂಡ ವಿಶ್ವಾಸವಿದೆ, ಯಾರ ಮೇಲೂ ಅಪನಂಬಿಕೆ ಇಲ್ಲ. ನಾಳೆ ವಿಧಾನಮಂಡಲದ ಅಧಿವೇಶನದಲ್ಲಿ 3 ರಾಜಕೀಯ ಪಕ್ಷಗಳು ಏನ್ ನಿರ್ಧಾರ ಕೈಗೊಳ್ಳುತ್ತಾರೋ ನೋಡೋಣ ಅಂತ ಹೇಳಿದ್ರು. ಇವತ್ತು ಪ್ರಧಾನಮಂತ್ರಿಗಳು ವಿಷಯ ನಿನ್ನೆ ಮೆಸೇಜ್ ಕಳಿಸಿದ್ರು ಅಂತ ಹೇಳಿ ಇವತ್ತು ಅವರು ನನಗೇನು ಹೇಳಬೇಕು ಹೇಳಿದ್ದಾರೆ. ಆಯ್ತು ನಿಮಗೆ. ಆಮೇಲೆ ನಿನ್ನೆ ಸರ್ಕಾರದವರು ಇಲ್ಲೇನು ಹೇಳಬೇಕು ಹೇಳಿದ್ದಾರೆ. ಈ ಸೆಷನ್ನಲ್ಲಿ ಏನು ತೀರ್ಮಾನ ಮಾಡೋದು ಅಂತ ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಬರಲ್ಲ. 3 ಪಾರ್ಟಿಯವರು ಸೇರಿ ತೀರ್ಮಾನ ಮಾಡಿದ್ದಾರೆ. ಅದರಿಂದ ನಾನು ಅದ್ರ ಬಗ್ಗೆ ಇಂಪ್ಲಿಕೇಶನ್ ಏನು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೇನೆ. ಮತ್ತೆ ಕೇಸ್ ಬರ್ತಾ ಇದೆ 6ನೇ ತಾರೀಕು. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರವೀಶ್. ಇಷ್ಟು ದಿನ ಏನೋ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಿದ್ರು, ಮೋದಿ ಅವರು ಯಾವುದೇ ರೀತಿ ನಾವು ಪತ್ರವನ್ನ ಬರೆದ್ರೂ ಕೂಡ ಸ್ಪಂದಿಸಲಿಲ್ಲ, ಮಾತಾಡಲಿಲ್ಲ ಕಾವೇರಿ ವಿಚಾರವಾಗಿ ಅಂತ. ಆದ್ರೆ ಇವತ್ತು ಬೆಳಗ್ಗೆ ಏನು ಪ್ರಧಾನಿ ಮೋದಿ ಅವರು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಕರೆ ಮಾಡಿದ್ದಾರೆ. ಅವರು ಏನ್ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ದೇವೇಗೌಡರು ಹೇಳಿದ್ರಾ? ನೀವೇ ಈಗಾಗಲೇ ಇವತ್ತು ಮುಂಜಾನೆ ದೂರವಾಣಿ ಕರೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿ ಮಾತುಕತೆ ನಡೆಸಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಒಂದು ಕಾವೇರಿ ನೀರು ನಿರ್ವಹಣಾ ಮಂಡಳಿ ಏನಿದೆ ಆ ಒಂದು ರಚನೆಯ ವಿಚಾರವಾಗಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಈ ಒಂದು ನೀರು ನಿರ್ವಹಣಾ ಮಂಡಳಿ ರಚನೆ ಬೇಡ ಅಂತ ಕೂಡ ಪ್ರಧಾನಮಂತ್ರಿ ಅವರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಪ್ರಧಾನಮಂತ್ರಿ ಅವರ ಮೇಲೆ ವಿಶ್ವಾಸ ಇದೆ, ನಮಗೂ ಕೂಡ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತ. ಹಾಗಾಗಿ ನನಗೆ ಯಾರ ಮೇಲೂ ಕೂಡ ಅಪನಂಬಿಕೆ ಇಲ್ಲ, ಹಾಗಾಗಿ ವಿಶ್ವಾಸ ಬಗೆಹರುತ್ತೆ ಅನ್ನೋ ಒಂದು ವಿಚಾರವನ್ನು ಕೂಡ ದೇವೇಗೌಡರು ಹೇಳಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ಪ್ರಧಾನಿ ಮೋದಿ ಅವರ ಜೊತೆ ಮಾತುಕತೆ ನಡೆಸಿದಂತಹ ಸಂದರ್ಭದಲ್ಲಿ ಈ ನೀರು ನಿರ್ವಹಣಾ ಮಂಡಳಿ ರಚನೆಯೇ ಬೇಡ, ಹಾಗಾಗಿ ನೀವು ಮತ್ತೆ ಒಂದು ಕೋರ್ಟ್ಗೆ ಇದನ್ನ ಸದ್ಯಕ್ಕೆ ಒಂದು ಯಾವುದೇ ರೀತಿಯ ನೀರು ನಿರ್ವಹಣಾ ಮಂಡಳಿ ರಚನೆಯ ಬಗ್ಗೆ ಆಗೋದು ಬೇಡ ಅನ್ನೋದನ್ನು ಕೂಡ ತಿಳಿಸಬೇಕು ಅಂತ ಕೂಡ ಕೇಳ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ದೇವೇಗೌಡರ ಈ ಒಂದು ಮಾತುಕತೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು. ನಾಳಿನ ಒಂದು ವಿಶೇಷ ಅಧಿವೇಶನದಲ್ಲಿ 3 ರಾಜಕೀಯ ಪಕ್ಷಗಳು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅದನ್ನು ಕಾದು ನೋಡೋಣ, ಆ ಬಳಿಕ ಮುಂದಿನ ಹೆಜ್ಜೆ ಇಡೋಣ ಅಂತ ಕೂಡ ದೇವೇಗೌಡರು ಹೇಳಿದ್ದಾರೆ. ದಿವ್ಯಾ, ಓಕೆ, ಧನ್ಯವಾದಗಳು ರವೀಶ್ ತಮ್ಮ ಮಾಹಿತಿಗಾಗಿ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆಯುತ್ತಿರುವ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಕಾವೇರಿ ವಿಷಯವಾಗಿ ಹತಾಶರಾಗಿ ಮಾತನಾಡಿದ್ದಾರೆ. ಗಾಂಧಿ ಕಾರ್ಯಕ್ರಮದಲ್ಲಿ ಏನು ಸಿಎಂ ಕಾವೇರಿ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಡ್ಯಾಮ್ ಕಟ್ಟಿದವರು ನಾವು, ಆದ್ರೀಗ ನಮಗೆ ಆ ನೀರು ಬಳಸಿಕೊಳ್ಳಲಾಗ್ತಿಲ್ಲ. ಸುಪ್ರೀಂ ಕೋರ್ಟ್ನಿಂದ ರಾಜ್ಯಕ್ಕೆ ಪದೇ ಪದೇ ಹಿನ್ನಡೆಯಾಗ್ತಿದೆ. ಜನತೆಗೆ ಅನುಕೂಲವಾಗಿರುವ ಕಾನೂನು ಪಾಲಿಸಲಾಗಲ್ಲ. ಹೀಗಾಗಿ ನಮ್ಮ ಹೋರಾಟ ಅಹಿಂಸಾ ಮಾರ್ಗದಲ್ಲಿ, ಗಾಂಧಿ ಮಾರ್ಗದಲ್ಲಿ ಸಾಗಿ ಗೆಲುವು ಸಾಧಿಸಬೇಕಾಗಿದೆ ಅಂತ ಹೇಳಿದ್ರು. ಇನ್ನು ಸುಪ್ರೀಂ ಕೋರ್ಟ್ಗೆ ನಮ್ಮ ಸಂಕಷ್ಟ ಅರ್ಥವೇ ಆಗದಿರೋದು ನಮ್ಮ ದುರಂತ. ಕುಡಿಯೋಕೆ ನೀರಿಲ್ಲ ಅಂದ್ರು ಅವರು ಅದೆಲ್ಲ ಗೊತ್ತಿಲ್ಲ, ನೀರ್ ಬಿಡಿ ಅಂತಾರೆ. ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲವೆಂದು ಹತಾಶೆಯಿಂದ ಸಿಎಂ ಹೇಳಿದ್ರು. ನಾವು ಸುಪ್ರೀಂ ಕೋರ್ಟಿನ ಬಗ್ಗೆ ಅಗೌರವ ಇಲ್ಲ. ಸುಪ್ರೀಂ ಕೋರ್ಟಿನ ಬಗ್ಗೆ, ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಗೌರವ ಇದೆ, ನಂಬಿಕೆ ಇದೆ, ಎಲ್ಲ ಇದೆ. ಆದ್ರೆ ನಮ್ಮ ಪರಿಸ್ಥಿತಿಗೆ ಪರಿಹಾರ ಏನಾಗಲ್ಲ. ಇದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಅದಕ್ಕೋಸ್ಕರನೇ ನಾವು ಸುಪ್ರೀಂ ಕೋರ್ಟ್ ಗೌರವ ಇದೆ, ಆದ್ರೆ ಅನೇಕ ಸಾರಿ ಪಾಲನೆ ಮಾಡಕ್ ಆಗದೇ ಇರ್ತಕ್ಕಂಥ ಆದೇಶ, ನಮ್ಮ ಜನರಿಗೆ ಮಾರಕ ಆಗ್ತಕ್ಕಂಥ ಆದೇಶಗಳು ಬಂದ್ಬಿಟ್ಟಾಗ
ನಾವು ಅನಿವಾರ್ಯವಾಗಿ ಪಾಲನೆ ಮಾಡಕ್ಕಾಗದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಗಾಂಧೀಜಿ ಕಾರ್ಯಕ್ರಮದಲ್ಲಿ ಇವತ್ತು ಸಿಎಂ ಏನ್ ಹೇಳಿದ್ರು? ದಿವ್ಯಾ, ಗಾಂಧೀಜಿಯವರ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಕಾವೇರಿ ವಿಚಾರವನ್ನ ಪ್ರಸ್ತಾಪ ಮಾಡಿ ಅಹಿಂಸಾತ್ಮಕ ಮಾರ್ಗದಲ್ಲಿ ಕಾವೇರಿಯ ವಿಚಾರದಲ್ಲಿ ಹೋರಾಟವನ್ನು ಮಾಡುವ ಮುಖಾಂತರ ಅಹಿಂಸಾ ಮಾರ್ಗದ ಮೂಲಕ ಗೆಲುವನ್ನು ಪಡೆಯುವ ಕೆಲಸವನ್ನ ಮಾಡಬೇಕು ಅನ್ನುವಂತ ಒಂದು ಕರೆಯನ್ನು ಅವರು ನೀಡಿದ್ರು. ಜೊತೆಗೆ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತದೆ ಅನ್ನುವಂತ ವಿಚಾರವನ್ನ ಹೇಳಿದ್ರು. ಈ ಹಿಂದೆ ಇದ್ದಂತ ಹೋರಾಟದ ಪ್ರತಿಫಲವಾಗಿ ಸರ್ಕಾರ ಪ್ರತಿ ಬಾರಿಯೂ ಎಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಿಂದಿನ ಸ್ವತಂತ್ರ ಪೂರ್ವದಲ್ಲಾದಂತಹ ಒಡಂಬಡಿಕೆಗಳು, ಮೈಸೂರು ಪ್ರತಿನಿಧಿ ಕಾಲದಲ್ಲಾದಂತಹ ಬದಲಾವಣೆ ವಿಚಾರಗಳು ಕರ್ನಾಟಕವನ್ನ ಕಾವೇರಿ ವಿಚಾರದಲ್ಲಿ ಸಾಕಷ್ಟು ಸಂಕಷ್ಟಕ್ಕೀಡು ಮಾಡುವಂತಹ ಕೆಲಸವನ್ನ ಮಾಡಿದೆ ಅನ್ನುವಂತ ವಿಚಾರವನ್ನ ಒತ್ತಿ ಹೇಳಿದಂತಹ ಮುಖ್ಯಮಂತ್ರಿಗಳು ಪದೇ ಪದೇ ಸುಪ್ರೀಂ ಕೋರ್ಟ್ಗೆ ವಾಸ್ತವದ ವಿಚಾರವನ್ನ ತಿಳಿಸುವ ಕೆಲಸವನ್ನ ಮಾಡಿದ್ರು ಕೂಡ ಅವರು ಅದನ್ನ ಅರ್ಥ ಮಾಡಿಕೊಳ್ಳದೆ ಕೇವಲ ಪೂರ್ವಾಗ್ರಹ ಪೀಡಿತರಾಗಿ ಎಲ್ಲ ನಿರ್ಧಾರಗಳನ್ನ ಮಾಡುತ್ತಿರುವಂತೆ ಕಾಣ್ತಾ ಇದೆ ಅನ್ನುವಂತ ಒಂದು ಅಸಹನೆಯನ್ನ ವ್ಯಕ್ತಪಡಿಸಿದ್ರು. ದಿವ್ಯಾ, ಓಕೆ, ಧನ್ಯವಾದಗಳು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.